ಆಗ್ತಿದೆ ನಮ್ಮ ಜಿಲ್ಲೆಯಲ್ಲಿ, ಅಧಿಕಾರಿಗಳು ಟ್ರಾಪ್ ಆಗ್ತಾ ಇದ್ದಾರೆ, ಅದೆಲ್ಲ ನಿಮ್ ಗಮನಕ್ಕೆ ಬಂದಿದೆ. ನಿಮ್ಮ ಅಂಡರ್ ಆಫೀಸರ್ಸ್ ಸಹ ಸುಮಾರು ಜನ ಟ್ರಾಪ್ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮಲ್ಲಿ ಜಿಲ್ಲಾ ಮಟ್ಟದ 2 ಅಧಿಕಾರಿಗಳು ಆಗ್ಲೇ ಟ್ರಾಪ್ ಆಗಿದ್ದಾರೆ. ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಈಗಿನ ಟೆಕ್ನಾಲಜೀಸ್ ಅಂತೂ ತುಂಬಾನೇ ಮುಂದುವರೆದಿದೆ. ನೀವು ಗೊತ್ತಿದ್ದು ಮಾಡ್ತಿರೋ ಆದ್ರೆ ಅಧಿಕಾರಿಗಳು ಇದರಲ್ಲಿ ಎಚ್ಚರ ವಹಿಸಬೇಕು. ದಯವಿಟ್ಟು ಯಾರು ಜಿಲ್ಲೆಯ ಮರ್ಯಾದೆ ಕಳೆಯುವಂತ ಕೆಲಸವನ್ನ ಮಾಡಬೇಡಿ ಅಂತ ನಾನು ನಿಮಗೆ ಸಮಿತಿಯ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾ ಇಲ್ಲ, ಮನವಿಯನ್ನ ನಾನು ಮಾಡ್ತೀನಿ. ಇದು ನಿಮ್ಮಿಂದ ನಿಮ್ ಕೈಲಿ ನಮ್ಮ ಜಿಲ್ಲಾಡಳಿತದ ಮರ್ಯಾದೆ ನಿಮ್ಮ ಕೈಲಿ ಇರ್ತದೆ. ನೀವು ಎಚ್ಚರ ವಹಿಸಿ. ನಾನು ನೀವಿಲ್ಲಿ ಕೂತಿರೋ ತಪ್ಪು ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಅಂಡರ್ ಅಫಿಷಿಯಲ್ಸ್ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ, VS ಇಂದ ಹಿಡಿದು ಏನು ತಹಶೀಲ್ದಾರ್ವರೆಗೂ, ಅವರು ನೀವು ತಹಶೀಲ್ದಾರ್ಗಳಾಗಿರ್ಬೋದು, ವಿವಿಧ ಇಲಾಖೆಯ ಮುಖ್ಯಸ್ಥರುಗಳು ನಿಮ್ಮ ಅಂಡರ್ ಅಫಿಷಿಯಲ್ಸ್ಗೆ ಎಚ್ಚರಿಕೆಯಿಂದ ಈ ತರ ಎಲ್ಲ ಮುಂದಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ಯಾಕಂತಂದ್ರೆ ಇಡೀ ರಾಜ್ಯ ಹಾಸನ ಜಿಲ್ಲೆನ ನೋಡ್ತದೆ. ಏನಾದ್ರು ಒಂದು ಅಧಿಕಾರಿ ಯಾವ್ದಾದ್ರು ಈ ತರ ಸಿಗಾಕೊಂಡಿದ್ದಕ್ಕೆ ನಮ್ಮನ್ನ ಬೇರೆ ಕಡೆ ನಾವು ಬೆಂಗಳೂರಿಗೆ ಹೋದಾಗ ನಮ್ಮನ್ನ ಕೇಳ್ತಾರೆ, ನಿಮ್ಮ ಜಿಲ್ಲೆಯಲ್ಲಿ ಈ ತರ ಆಗ್ತಿದೆ ಅಂತ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬೇಡಿ. ಎಲ್ಲ ನಿಮ್ಮ ಅಂಡರ್ ಅಧಿಕಾರಿಗಳು, ನಿಮ್ಮ ಕೆಳಹಂತದ ಅಧಿಕಾರಿಗಳನ್ನ ನಿಮ್ಮ ಕಮಾಂಡಿಂಗ್ ತಗೊಂಡು ತಗೊಳ್ಳುವಂತ ಕೆಲಸವನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾ ಮುಖ್ಯ ನಮ್ಮ CO ಮೇಡಮ್ಗೆ ಸಭೆ ನಡೆಸ್ಕೋಬೇಕಂತ ಕೇಳ್ತೀನಿ ಇಲಾಖೆವಾರು. ಇದು ಕಟ್ ಮಾಡ್ಬಿಟ್ಟು ಎಷ್ಟು ಮಾತ್ರ